ಗಣೇಶನ ಹಬ್ಬ, ಗಣೇಶ ಚತುರ್ಥಿ ಸಂಭ್ರಮ ಸಡಗರ. ಹಳ್ಳಿಯ ಗಲ್ಲಿಗಲ್ಲಿಂದ ಹಿಡಿದು ನಗರದ ಬಡಾವಣೆಗಳೆಲ್ಲ ಗಣೇಶನ ವಿಗ್ರಹ ನಿಟ್ಟು ಪೂಜೆ, ಭಜನೆ, ಶ್ರದ್ಧೆ ಎಲ್ಲವೂ ನಡೀತಾ ಇರ್ತದೆ. ಭಾಳ ಸಂಭ್ರಮ ಪಡುವಂಥ ವಿಚಾರ. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಗಣೇಶ ಹಬ್ಬದ ಶುಭಾಶಯಗಳು. ಆದರೆ ಅದರ ಜೊತೆಗೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದ್ರೆ ಅಂತ ಹೇಳಿದರೆ, ಗಣೇಶನ ಹಬ್ಬ ಓಕೆ, ಮೆರವಣಿಗೆ ಓಕೆ, ಟ್ಯಾಬ್ಲೋ ಓಕೆ, ಅದರ ವಿಸರ್ಜನೆ, ಮೆರವಣಿಗೆ ಎಲ್ಲವೂ ಶ್ರದ್ಧೆಯಿಂದ ಓಕೆ. ಆದರೆ ಈ ಗಣೇಶನ ವಿಗ್ರಹವನ್ನು ಈಗ ಅತಿ ಹೆಚ್ಚು ಗಣೇಶನ ವಿಗ್ರಹ ಅಲ್ಲಲ್ಲಿ ಆಗ್ತಿರುವ ಕಾರಣ POP ಎಲ್ಲ ಮಾಡ್ತಾರೆ, ಪ್ಲಾಸ್ಟರ್ ಪಾರಿಸ್. ನೋಡಿ, ಈ ವಿಗ್ರಹಗಳು ಯಾವುದೇ ಕೆರೆ, ಹೊಳೆ, ಸಮುದ್ರಕ್ಕೆ ಹಾಕಿದರೆ ಕರಗುವುದಿಲ್ಲ. ವರ್ಷಾನುಗಟ್ಟಲೆ ಹಾಗೇ ಇರ್ತದೆ. ನೀವು ನೋಡಿರ್ಬೋದು, ಮುಂಬೈ ಅಂಥ ಮಹಾನಗರಗಳಲ್ಲಿ ಸಾಕಷ್ಟು ವಿಗ್ರಹಗಳನ್ನು ಸಮುದ್ರಕ್ಕೆ ಬಿಸಾಡ್ತಾರೆ. ಅದು ಕೈಕಾಲು ತುಂಡಾಗಿ, ಮುಖ ವಿಕಾರವಾಗಿ ಮತ್ತೆ ದಡಕ್ಕೆ ಬಂದು ಸೇರ್ತದೆ. ನೋಡಿ, ಒಂದನೇದಾಗಿ ಇದು ಮಣ್ಣಿನಲ್ಲಿ ಕರಗೋದಿಲ್ಲ. ಹೊಳೆಯಲ್ಲಾಗಲಿ ಸಮುದ್ರದಾಗಲಿ ವಿಗ್ರಹಗಳು ಕರಗೋದಿಲ್ಲ. ಇನ್ನೊಂದು, ಊರಿನ ಕೆರೆಗಳು, ಹೊಳೆಗಳು ಆಲ್ರೆಡಿ ನಮ್ಮ ನಗರದ ಜಂಜಾಟದಿಂದ ಎಲ್ಲ ಇವತ್ತು ಮಾಲಿನ್ಯ ಆಗಿದೆ. ಎಲ್ಲ ನಗರಗಳದ ಹೊಳೆಗಳು, ಕೆರೆಗಳು, ಕಾಲುವೆಗಳೆಲ್ಲ ನೀರಿನ ಇದರಿಂದ ಎಲ್ಲ ಇವತ್ತು ಪೊಲ್ಯೂಷನ್ ಆಗಿದೆ, ಮಾಲಿನ್ಯ ಆಗಿಬಿಟ್ಟಿದೆ. ಅದರ ಎಡೆಯಲ್ಲಿ ಇದನ್ನು ಕೂಡ ನಾವು ಈ ವಿಷಕಾರಕ ಬಣ್ಣಗಳನ್ನು ಹಾಕ್ಕೊಂಡು POPಗಳು ಮಾಡಿಕೊಂಡು ಹೊಳೆಯಲ್ಲಿ ಕರಗದೆ, ಇನ್ನೊಂದು ಕರಗದೇ ಇರುವುದು. ಎರಡನೇದಾಗಿ ಆ ವಿಕಾರವಾದ ಇದು ಮತ್ತೆ ದಡಕ್ಕೆ ಸೇರೋದು, ಕೈ ಕಾಲು ತುಂಡಾಗಿ, ಮುಖ ಮಾತ್ರ ತುಂಡಾಗಿ, ಸೊಂಡಿಲು ತುಂಡಾಗಿ ಬರೋದು. ಒಂಥರ ನಮ್ಮ ಧಾರ್ಮಿಕ ವಿಚಾರಕ್ಕೆ ವಿಕೃತ ಆಗಿ ಕಾಣ್ತದೆ. ಭಕ್ತಿಯಿಂದ ಆಚರಿಸಬೇಕು. ಆಮೇಲೆ ನಮ್ಮ ಗದ್ದೆಗಳ ಸಮೀಪ ಇರುವ ಕೆರೆಗಳಿಗೆ ಹಾಕಿದರೆ ಆಲ್ರೆಡಿ ಆ ಕೆರೆಗಳಲ್ಲಿ ಒದಗು ಮಣ್ಣು ಮತ್ತು ಈ ಮಣ್ಣು ಸೇರಿಕೊಂಡುಕೊಂಡು ಅಲ್ಲಿ ಕೂಡ ಸಮಸ್ಯೆಗಳಾಗುವಂಥದ್ದು. ಆದ್ದರಿಂದ ಮಣ್ಣಿನ ವಿಗ್ರಹ ಮಾಡಿ, ಯಾವುದೇ ಬಣ್ಣಗಳನ್ನು ಹಾಕದೆ, ಸಾಧ್ಯವಾದಷ್ಟು ಮಣ್ಣಿನ ವಿಗ್ರಹಗಳ ಒಳಗೆ ಏನಾದರೂ ಬೀಜಗಳನ್ನಿಟ್ಟು, ಯಾಕೆಂದರೆ ಎಲ್ಲೇ ವಿಸರ್ಜನೆ ಮಾಡಿ, ಯಾವುದೇ ಕೆರೆ, ತೋಡು ಎಲ್ಲೇ ಮಾಲಿನ್ಯ ಆಗುವಂಥದ್ದು ಇಲ್ಲ. ಮತ್ತು ಅದರ ಜೊತೆಗೆ ಅದರ ಒಳಗಿನ ಬೀಜಗಳು ಗಿಡವಾಗಿ, ನೋಡಿ, ನಮ್ಮ ಗಣೇಶನ ಹಬ್ಬದ ಜೊತೆಗೆ ನಮ್ಮ ಪರಿಸರಕ್ಕೆ ನಾವು ಪ್ರಕೃತಿಗೊಂದು ಅಮೂಲ್ಯವಾದ ಕೊಡುಗೆ ಕೊಡ್ತೇವೆ. ಗಣೇಶನ ವಿಗ್ರಹ, ಗಣೇಶನ ಸಂಭ್ರಮ, ವಿಸರ್ಜನೆ ಇದರಿಂದಾಗುವ ಅಲ್ಲಿ ಗಿಡ ಆಗುವಂಥದ್ದು, ಪ್ರಕೃತಿಗೆ ನಾವು ಅಮೂಲ್ಯವಾದ ಕೊಡುಗೆ ಕೊಡುವಂಥದ್ದು. ಇನ್ನೊಂದು ನಾವು ಹೇಳಲೇಬೇಕಾದ ವಿಚಾರ ಇಲ್ಲಿ, ಈಗ ಇತ್ತೀಚೆಗೆ ಗಣೇಶೋತ್ಸವದಲ್ಲಿ ಸಿಕ್ಕಾಪಟ್ಟೆ ಡಿಜೆ ನೃತ್ಯ, ಅಸಹ್ಯ ನೃತ್ಯ. ಇದು ಗಣೇಶ ಉತ್ಸವಕ್ಕೆ ಪೂರಕವಾದಲ್ಲ, ಇದು ಮಾರಕವಾದದ್ದು. ಭಕ್ತಿಯಿಂದ ಗಣೇಶನ ಭಜನೆ ಮಾಡಿರಿ, ಶ್ಲೋಕ ಹೇಳ್ರಿ, ಇಂಥದ್ದು ಮಾಡಿಕೊಂಡು ಸೌಮ್ಯವಾಗಿ ಒಂದು ಭಜನೆಯಿಂದ, ಒಂದು ಖುಷಿಯಿಂದ ದೀಪ ಹಿಡ್ಕೊಂಡು, ಇದು ಟ್ಯಾಬ್ಲೋ ಎದುರಿಗೂ DJ ಅಸಹ್ಯ ಕುಣಿತ, ಫಿಲ್ಮಿ ಡ್ಯಾನ್ಸ್. ಅಯ್ಯೋ, ಒಂದೊಂದು DJ ನೋಡಿದರೆ ವಿಕೃತ ಕುಣಿತ. ದೇವರ ಶ್ರದ್ಧೆಯಲ್ಲಿ ಸಂಪೂರ್ಣ ನಾಶವಾಗಿ ಬರ್ತದೆ. ಬರೀ ಒಂದು ಆಡಂಬರ, ಡಂಬಾಚಾರ. ಚಂದವಾಗಿ ಗಣೇಶನ ಮೇಲೆ ಒಂದು ಪ್ರೀತಿ ಇಟ್ಟು, ಭಕ್ತಿ, ಅಭಿಮಾನ, ಕಾಳಜಿಯಿಂದ ಗಣೇಶ ಹಬ್ಬವನ್ನು ಆಚರಿಸೋಣ. ಪ್ರಕೃತಿಗೆ ಪೂರಕವಾಗಿರಲಿ, ಮಾರಕವಾಗಿರೋದಿರಲಿ. ಅದು ವಿಗ್ರಹವಿರ್ಬೋದು, ನೃತ್ಯ ಇರ್ಬೋದು, ಶ್ರದ್ಧೆಯಿಂದ ಮಾಡೋಣ, ಭಕ್ತಿಯಿಂದ ಮಾಡುವ. ಆಡಂಬರ, ಡಂಬಾಚಾರ ಬೇಡ. ಗಣೇಶ ಎಲ್ಲರಿಗೂ ಒಲಿತಾನೆ. ನಾವು ಖುಷಿಯಿಂದ ಒಂದು ಸಣ್ಣ ಪೂಜೆ ಕೊಟ್ಟರು, ಒಂದು ಸಣ್ಣ ದೀಪ ಇಟ್ಟರು ಕೂಡ ಗಣೇಶನಿಗೆ ಒಲಿತಾರೆ. ನಮಸ್ತೆ.